ಆಕಾಶವಾಣಿ ಯುವವಾಣಿ ಎಲ್ಲರಿಗೂ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ, ಪತ್ರಕರ್ತ ಪ್ರಮೋದ ಮೋಹನ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಇವರ ಕಾವ್ಯನಾಮ ಪದಚಿಹ್ನ. ಪದಚಿಹ್ನ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ, ನಾನು ಪದಚಿಹ್ನ. ಯುವವಾಣಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಇಡೀ ಆಕಾಶವಾಣಿ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಪದಚಿಹ್ನ ಅವರೇ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯ ಸೆಳೆತ ಡಿಜಿಟಲ್ನತ್ತ ಹೆಚ್ಚಾಗಿದೆ. ಆದರೆ ಬರವಣಿಗೆಯತ್ತ ಅವರ ಆಕರ್ಷಣೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಹೇಳೋರೆ ಹೆಚ್ಚು. ಆದರೆ ನೀವು ಈ ಸಾಲಿನಲ್ಲಿ ಬಹಳ ಅಪರೂಪವಾಗಿ ನಿಲ್ತೀರಾ. ನೀವು ಇಲ್ಲಿಯವರೆಗೂ 8 ಪುಸ್ತಕಗಳನ್ನ ಬರೆದಿದ್ದೀರಾ. ಮೈಸೂರು ಪಾಕ್ ಹುಡುಗ, ನಾವು ಏಕೆ ಬದುಕಬೇಕು, ಮಾಯಾನಿಕೇತನ, ನಿಮ್ಮದಿ ನೆಮ್ಮದಿ, ಸ್ವಪ್ನಗಿರಿ ಡೈರೀಸ್, ಅಷ್ಟಾವಕ್ರ, ಮನಸ್ಸು ಜೋಪಾನ, ಜೊತೆಗೆ ಹಿಂದಿ ಕವಿತೆಗಳ ಸಂಕಲನವನ್ನ ಕೂಡ ಹೊರತಂದಿದ್ದೀರಾ, ದಿಲ್ ಕೋ ಕುಚ್ ಕೆಹನಾ ಬಾಕಿ ಹೇ. ನಿಮ್ಗೆ ಇಷ್ಟು ಪುಸ್ತಕಗಳನ್ನ ಬರೆಯೋದಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ಹೇಗ್ ಸಾಧ್ಯ ಆಯ್ತು? ಹೇಗೆ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ನಂಗೂ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಸ್ಕೂಲು ಅಥವಾ ಕಾಲೇಜು ಸಮಯದಲ್ಲಿ ನನ್ನ ಫ್ರೆಂಡ್ಸ್ ಸುತ್ತಮುತ್ತರೆಲ್ಲ ತುಂಬ ಜನ ಓದೋರು. ಆದರೆ ನನಗೆ ಅಂತಹ ಓದು ಅಥವಾ ಬರವಣಿಗೆಯ ದೊಡ್ಡ ಅಭ್ಯಾಸ ಅಂತೇನಿಲ್ಲ. ಆದ್ರೆ ಕೆಲವೊಮ್ಮೆ ಈ ಕೆಲವು ಯಾವುದೋ ಒಂದು ವಿಷಯನ ನಾವು ನೇರವಾಗಿ ಹೇಳಕ್ಕಾಗಲ್ಲ ಅನ್ನೋಂಥ ಒಂದು ಸಂದರ್ಭದಲ್ಲಿ ಹೇಗೆ ಹೇಳ್ಬೋದು ಅಂತ ಯೋಚನೆ ಮಾಡೋಕೆ ಹೋದಾಗ ಓಕೆ, ಒಂದು 4 ಸಾಲಿನ ಕವಿತೆಯಲ್ಲಿ ಹೇಳ್ಬೋದು ಅಂತ ಶುರುವಾಗುತ್ತೆ. ಹಾಗೆ ನನಗೆ ಮೊದಲು ತುಂಬ ಇಷ್ಟ ಆಗಿದ್ದು ಗುಲ್ಜಾರ್ ಕವಿತೆಗಳು ನಾನು ತುಂಬ ಚೆನ್ನಾಗಿ ಕೇಳ್ತಿದ್ದೆ, ಓದ್ತಿದ್ದೆ. ಹಂಗೆ ಬರಿಬೇಕಾದ್ರೆ ಬರೆದ್ರೆ ಒಂದು ಗುಲ್ಜಾರ್ ಥರದ ಒಂದು 4 ಲೈನ್ ಬರೆಯೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. PUC ಯಲ್ಲಿದ್ದಾಗ ಅದು ಶುರುವಾಗಿದ್ದು. ನಾನು ಮೊದಲು ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ. ಅಲ್ಲಿಂದ ಇಂಜಿನಿಯರಿಂಗಿಗೆ ಬರೋ ಅಷ್ಟೊತ್ತಿಗೆ ಒಂದು 2 ಪ್ಯಾರಾ 3 ಪ್ಯಾರಾ ಆಗಿ ಒಂದು ಕತೆ ಥರ ಬರೆಯೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಆಮೇಲೆ 2021ರಲ್ಲಿ ಜೋಗಿ ಸರ್ ಮತ್ತೆ ಕುಂಟಿನಿ ಅವರ ಪರಿಚಯ ಆಯಿತು. ಹಾಗೆ ಅವರ ಒಂದು ಬಳಗದಲ್ಲಿ, ಅವರ ಒಂದು ತಂಡದಲ್ಲಿ ಸೇರಿದಾಗ ಒಂದು ಕಥೆನ ಹೇಗೆ ಬರಿಬೇಕು ಅಥವಾ ಹೇಗೆ ನೋಡಬೇಕು ಅನ್ನೋದನ್ನ ತಿಳಿಸ್ತಾ ಹೋದ್ರು. ಅಲ್ಲಿಂದ ಒಂದ್ ಸ್ವಲ್ಪ ಕಲಿಯಕ್ಕೆ ಶುರು ಮಾಡಿದ್ದು, ಇನ್ನು ಕಲಿತಾ ಇದ್ದೀನಿ. ಹೀಗೆ ಶುರುವಾಗಿದ್ದು ಒಂದು ಪಯಣ. 2021ರಲ್ಲಿ ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಗಿದ್ದು. ಈಗ 26ರಲ್ಲಿ 9ನೇದು ಪ್ರಕಟ ಆಗ್ತಾ ಇದೆ. ಇನ್ನೊಂದ್ 2-3 ಈ ವರ್ಷನೇ ಬರೋ ಹಾಗಿದೆ. ನಾನು ಪುರ್ಸೊತ್ತಿದ್ದಾಗ ಬರಿತೀನಿ ಅಥವಾ ನನಗೇನೋ ಮಾಡಕ್ಕೇನು ಕೆಲಸ ಇಲ್ದಾಗ ಬರಿತೀನಿ ಅಂತಲ್ಲ. ನಾನು ಬರಿತೀನಿ. ಬರೆಯೋದು ಪಾರ್ಟ್ ಆಫ್ ಬದುಕು. ನಂಗೆ ಎಲ್ಲದೂ ಬೇಕು ಬದುಕಲ್ಲಿ. ನಂಗೆ ಬರವಣಿಗೆ ಮಾತ್ರ ಬದುಕು ಅಂತ ಹೇಳಲ್ಲ. ನಾನು ಪುರ್ಸೊತ್ತಿದ್ದಾಗ ನನಗೆ ಗಾಡಿ ತಗೊಂಡು ಒಬ್ಬನೇ ತಿರುಗಾಡೋದಕ್ಕೂ ಇಷ್ಟ. ಯಾವುದೋ ಒಂದಿಷ್ಟು ಅದ್ಭುತ ದೃಶ್ಯಗಳು ಕಂಡಾಗ ನನಗೆ ಫೋಟೋ ತೆಗೆಯೋದಕ್ಕೂ ಇಷ್ಟ. ಯಾವ್ದಾದ್ರು ಒಬ್ರು ನಾಟಕ ಇದೆ ಮಾಡಕ್ ಬರ್ತೀಯ ಅಂತ ಕೇಳಿದ್ರೆ ಖಂಡಿತ ಖುಷಿಯಿಂದ ಹೋಗ್ತೀನಿ. ಅದು ಎಲ್ಲದೂ ಬೇಕು ನಂಗೆ. ಜೀವನದ ನಾನಾ ಆಯಾಮಗಳನ್ನ ಜೀವನದ ಜೊತೆಯಾಗಿ ಬದುಕ್ತಾ ಹೋಗ್ತಾ ಇದ್ದೀರಾ. ಒಬ್ಬ ಲೇಖಕನಾಗಿ ನಿಮ್ಗನ್ಸೋ ಹಾಗೆ ಓದುಗರು ಕೃತಿಯನ್ನ ಓದುವಾಗ ಏನನ್ನ ಅರಸ್ತಾ ಇರ್ತಾರೆ, ಏನನ್ನ ಹುಡುಕ್ತಾ ಇರ್ತಾರೆ? ಅಂದ್ರೆ ಈಗ ತುಂಬಾ ಜನ ಈ ಡಿಜಿಟಲ್ ಬಂದಿದೆ ಅಥವಾ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದು ಬೆರಳು ತುದಿಗೆ ಸಿಕ್ಬಿಡುತ್ತೆ. ಸೊ 3 ಸೆಕೆಂಡ್ ಜಾಸ್ತಿ ಇರುವಂತ ರೀಲ್ಸ್ ನೋಡೋದಕ್ಕೂ ತುಂಬಾ ಜನ ಟೈಮ್ ಇಲ್ಲ, ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅದೆಲ್ಲೋ ಒಂದು ಕಡೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದು ಫೀಲ್ ಕೊಡುತ್ತಲ್ಲ, ಅದಕ್ಕೂ ಜನ ಕಾಯ್ತಿರ್ತಾರೆ. ಈಗಲೂ ಆ ಕ್ಷಣ ಸಿಕ್ಕಿದ್ರೆ, ತುಂಬಾ ಜನ ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ತಗೊಂಡು ಓದ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ. ಆ ಪ್ರಿಂಟ್ ಆಗಿರುವಂತಹ ಒಂದು ಅಕ್ಷರಗಳನ್ನ ನೋಡೋದಕ್ಕಿದೆಯಲ್ಲ, ಅದನ್ನ ಓದ್ಬೇಕಾದ್ರೆ, ಆ ಪುಸ್ತಕ ಓದ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ನಮ್ಮ ಪ್ರಪಂಚ ಮತ್ತೆ ಆ ಪ್ರಪಂಚ ಎರಡೂ ಎಲ್ಲೋ ಒಂದು ಕಡೆ ಸೇರ್ತಾ ಹೋಗುತ್ತೆ. ಜನ ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಒಬ್ಬ ಲೇಖಕನೇ ಆ ಒಂದು ಕೃತಿಯ ಮೊದಲ ಓದುಗ. ನಿಮ್ಮ ಕೃತಿಯನ್ನ ನೀವು ಮೊದಲು ಓದಿದಾಗ ನಿಮಗೆ ಮೂಡ್ಬರೋ ಭಾವನೆ ಯಾವುದು? ನಾನು ಒಂದು ಪೂರ್ತಿ ಪುಸ್ತಕ ರೆಡಿ ಆದ್ಮೇಲೆ ಅದನ್ನ ನಾನು ಓದೋದಕ್ಕಿಂತ ಹೆಚ್ಚು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಗಣೇಶ್ ಅಂತ. ಅವನು ಓದ್ತಾನೆ, ಇಲ್ಲದೆ ಹೋದ್ರೆ ನಮ್ಮಮ್ಮ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಇಂದ ಹಿಡಿದು ಏನಾರು ಸಣ್ಣ ಪುಟ್ಟ ತಪ್ಪುಗಳಿದ್ರು ಹೇಳೋದು ಅವರೇ. ಇನ್ನು ಪ್ರಿಂಟ್ ಆಗಿ ಬಂದ್ಮೇಲೆ ನಮ್ಮಪ್ಪ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಮತ್ತೆ ಹೊಸದಾಗಿ ಮಾಡ್ತಾರೆ. ಅಮ್ಮ ಅಥವಾ ಗಣೇಶ ನಂಗೇನಾದ್ರು ಇಲ್ಲ ಇದು ಚೆನ್ನಾಗಿದೆ ಅಂತ ಅಂದ್ರು ಅಂದ್ರೆ ನನಗದು ಸಾಕು. ನನಗೆ ಇನ್ನು ಹೆಚ್ಚಿನದು ಇನ್ನೇನು ಬೇಡ. ಇನ್ನು ಉಳಿದಿದ್ದೇನೇ ಬಂದ್ರೆ ಅದು ಬೋನಸ್. ನೀವು ಯಾವ ರೀತಿಲಿ ಪ್ರಿಪೇರ್ ಆಗ್ತೀರಾ ಒಂದು ಪುಸ್ತಕವನ್ನ ಬರಿಬೇಕಾದ್ರೆ? ಡಿಪೆಂಡ್ಸ್ ನಾನು ಏನು ಬರೀತಾ ಇದ್ದೀನಿ ಅನ್ನೋದ್ರ ಮೇಲೆ. ಈಗ ಕೆಲವೊಮ್ಮೆ
ಮೋಟಿವೇಶ್ನಲ್ ಪುಸ್ತಕ ಬರಿಬೇಕು ಅಂತಂದಾಗ ನನಗೆ ತುಂಬ ರೆಫರೆನ್ಸ್ಗಳು ಬೇಕಾಗುತ್ತೆ. ಮಹಾಭಾರತದಲ್ಲಿ ಕೃಷ್ಣ ಏನು ಹೇಳಿದಾನೆ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಹೊಸ ಮೋಟಿವೇಶ್ನಲ್ ಸ್ಪೀಕರ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರವರೆಗೂ ನನಗೆ ಯಾವುದೇ ರೆಫರೆನ್ಸ್ ಸಿಕ್ಕಿದ್ರು ನಂಗೆ ಅದು ಬೋನಸ್. ಹಿಂಗೆ ಬೇರೆ ಬೇರೆ ರೆಫರೆನ್ಸ್ಗಳು ಏನಿರುತ್ತೋ ಅದು ಇಟ್ಕೊಂಡಿರ್ತೀನಿ. ಅದನ್ನು ಹೊರತಾಗಿಯೂ ಬರಿಬೇಕಾದ್ರೆ ನಾನು ಮತ್ತೆ ಲ್ಯಾಪ್ಟಾಪ್ ಎರಡೇ ಇರೋವಂಥದ್ದು. ಅದು ಹೆಂಗಾಗುತ್ತೋ ಹಾಗೆ. ನೀವೇ ಬರೆದಿರುವಂತಹ ಕವಿತೆಗಳ ಒಂದಷ್ಟು ಸಾಲುಗಳನ್ನ ನಮಗೆ ಹೇಳ್ಬೋದಾ? ಇತ್ತೀಚೆಗೆ ಬರೆದಿರೋ ಕವಿತೆ. ನಿನ್ನ ಪ್ರಪಂಚ ಬೇರೆ, ನನ್ನ ಅಸ್ತಿತ್ವ ಬೇರೆ. ನಿನಗೆ ಬಿಡುವುದು ಕಷ್ಟವಿರಬಹುದು, ನನಗೆ ಗೊತ್ತಿಲ್ಲ ಹೊಸದಾಗಿ ಕಟ್ಟುವುದು. ಆದರೆ ಒಪ್ಪಿದರೆ ನೀನು ಇಬ್ಬರು ಹೊಸ ಕಾಲದಲ್ಲಿ ಬದುಕಬಹುದು. ನಿನ್ನ ಕಥೆಯೇ ಬೇರೆ, ನಾ ಬರೆದ ಕವಿತೆ ಬೇರೆ. ನಿನ್ನ ಕಥೆಯಲ್ಲಿ ನಾನಿಲ್ಲ, ನನ್ನ ಕವಿತೆಗೆ ನೀ ಗೊತ್ತೇ ಇಲ್ಲ. ಆದರೆ ಒಪ್ಪಿದರೆ ನೀನು ಇಬ್ಬರು ಕಾದಂಬರಿಯ ಬರೆಯಬಹುದು. ನೀ ಸಾಗುವ ದಾರಿ ಬೇರೆ, ನಾನಿರುವ ವಿಳಾಸ ಬೇರೆ. ನಿನ್ನ ದಾರಿಗೆ ವಿಳಾಸವಿಲ್ಲ, ನನ್ನ ವಿಳಾಸಕ್ಕೆ ದಾರಿ ಗೊತ್ತಿಲ್ಲ. ಆದರೆ ಒಪ್ಪಿದರೆ ನೀನು ಇಬ್ಬರೂ ಸೇರಿ ಹೊಸ ದಾರಿಯಲ್ಲಿ ಹೊಸ ವಿಳಾಸ ಬರೆಯಬಹುದು. ತುಂಬಾ ಚಂದದ ಸಾಲುಗಳು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಬರೀತೀರಾ, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಕವಿತೆಯನ್ನ ಬರೀತೀರಾ ನೀವು ಅಂತ ಕೇಳಲ್ಪಟ್ಟಿದ್ವಿ. ಹಿಂದಿಯಲ್ಲಿರೋ ಸಾಲುಗಳನ್ನ ಹೇಳ್ಬೋದಾ? हाँ, मैं लिख ना सका तुम पढ़ ना सके. मेरे हाथ में तेरे नाम की लकीर, तेरे दिल में मेरा तस्वीर. चाहे एक दिन या चाहे एक पल, जहाँ तुम और मैं एक हो, ऐसा कोई तकदीर मैं लिख ना सका. तेरे गली को ढूंढते अनजान राह पर, हाथ में वो खत पकड़कर, जिसमें लिखी थी कहानी अपनी, अनकहीं बातें दिल की, जो भीग गया था बारिश में, उन शब्दों को टुकड़ों को तुम पढ़ ना सके. मुझे फिर लिखने की आस थी पर शब्द टूट गए, चाह कर भी तुम पढ़ ना सके. सारे जज्बात रूठ गए, ना किस्मत साथ थी ना हम साथ रहे. हमारी वो कहानी बन गए, जिसे मैं लिख ना सका तुम पढ़ ना सके. ಇದು ಒಂದು ಅಪೂರ್ಣ ಪ್ರೇಮ ಕವಿತೆ ಥರ. ಅಂದರೆ ನಾನು ಬರೆಯೋಕ್ಕೆ ಸಾಧ್ಯ ಆಗಲಿಲ್ಲ, ನಿನಗೆ ಓದೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ನನ್ನ ಕೈಯಲ್ಲಿ ನಿನ್ನ ಹೆಸರು, ನನ್ನ ಹೃದಯದಲ್ಲಿ ನಿನ್ನ ಫೋಟೋ, ಯಾವುದಾದ್ರು ಒಂದು ಕ್ಷಣ ನಾವಿಬ್ಬರು ಒಂದೇ ಆಗಿರೋವಂಥದ್ದು. ಆ ಥರದ್ದೊಂದು ವಿಧಿನ ನಾನು ಬರೆಯೋಕ್ಕಾಗಲಿಲ್ಲ. ನೀನಿರೋ ಜಾಗಕ್ಕೆ ನಾನು ಕಳಿಸಿರೋಂಥ ಒಂದು ಪತ್ರ, ಅದರಲ್ಲಿರುವಂಥ ಮುರಿದೋಗಿರೋ ಶಬ್ದಗಳು, ಅದನ್ನು ನೀನು ಯಾವಾಗಲೂ ಓದೋಕ್ಕೆ ಆಗಲಿಲ್ಲ. ನನಗೆ ಮತ್ತೊಮ್ಮೆ ಬರೆಯೋ ಆಸೆ ಇತ್ತು, ನಿನಗೆ ಮತ್ತೊಮ್ಮೆ ಓದಿಸೋ ಆಸೆ ಇತ್ತು. ಆದರೆ ಬರೆಯೋದಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ, ಶಬ್ದಗಳು ಜೀವಂತವಾಗಿರಲಿಲ್ಲ. ನಮ್ಮಿಬ್ಬರ ಕಥೆ ಎಷ್ಟು ಅಪೂರ್ಣವಾಗಿತ್ತು ಅಂತಂದರೆ ನಾನು ಬರೆಯೋಕ್ಕಾಗಲಿಲ್ಲ, ನೀವು ಓದೋಕ್ಕಾಗಲಿಲ್ಲ. ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಕೂಡ ನೀವು ಸಾಹಿತ್ಯ ರಚನೆಯನ್ನ ಮಾಡ್ತಿದ್ದೀರಾ. ಏನಾದರೂ ಕಷ್ಟ ಅನ್ಸುತ್ತಾ ಅಥವಾ ಏನಾದರೂ ವ್ಯತ್ಯಾಸ ಅನ್ಸುತ್ತಾ? ವ್ಯತ್ಯಾಸ ಭಾಷೆ ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ನಂಗೆ ಕಾಣಲ್ಲ. ನಾನು ಮೊದಲು ಬರೆಯೋಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ ಆಗಿದ್ದರಿಂದ ನನಗೆ ಹಿಂದಿನೂ ಸುಲಭನೇ, ಖುಷಿನೇ. ಕನ್ನಡ ನನ್ನ ಭಾಷೆ ಆಗಿದ್ದಕ್ಕೆ ಅದ್ರ ಮೇಲೆ ಒಲವು ಕೂಡ ಜಾಸ್ತಿ ಇದೆ. ಹಾಗಾಗಿ ಅದರಲ್ಲಿ ಬರಿಬೇಕಾದ್ರೆ ನನಗೆ ತುಂಬ ಮಜಾ ಬರೋವಂಥದ್ದು. ಇದೆಲ್ಲದ್ರ ಜೊತೆ ನೀವು ಒಬ್ಬ ನಟ ಕೂಡ. ಹಾಂ. ಹೇಗೆ ಶುರುವಾಯಿತು ನಟನೆಯ ಜರ್ನಿ? ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡಿ ತುಂಬ ಇಷ್ಟ. ಪೌರಾಣಿಕ ನಾಟಕಗಳಿಂದನೇ ಶುರುವಾಗಿರೋವಂಥದ್ದು. ಸುಧನ್ವಾರ್ಜುನ ಇರ್ಬೋದು, ಆಮೇಲೆ ನಾವಪ್ಪ ತಾಳಮದ್ದಲೆ ಅರ್ಥಧಾರಿಗಳು, ಹಾಗಾಗಿ ಯಕ್ಷಗಾನನೂ ಒಂದು ಸ್ವಲ್ಪ ಹೆಚ್ಚು ಇಷ್ಟ ನಮಗೆ. ಅದ್ರ ಜೊತೆಗೆ ಆಮೇಲೆ ಕಾಲೇಜಿಗೆ ಬಂದ ತಕ್ಷಣ ಮತ್ತೆ ನಮ್ಮದೊಂದು ನಾಟಕದ ಟೀಮಲ್ಲಿ ನಾವೆಲ್ಲ ನಾಟಕ ಮಾಡ್ತಾ ಇದ್ವಿ. ಅದಾದಮೇಲೆ ಇನ್ನೊಂದು ಕಾಲೇಜೆಲ್ಲ ಮುಗಿದ ಮೇಲೆ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ನಾಟಕದ ತಂಡದ ಜೊತೆ ಒಂದು ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಹಾಗೆ ಒಲವು ನಾಟಕದ ಬಗ್ಗೆ. ಅದು ವೇದಿಕೆ ಮೇಲೆ ಹೋದಾಗ ಅದೊಂಥರ ಖುಷಿ. ನಾನಾಗಿರಲ್ಲ, ಬೇರೆ ಏನೋ ಆಗಿರ್ತೀವಲ್ಲ, ಆ ಖುಷಿ ಹೆಚ್ಚು ಇಷ್ಟಪಡ್ತೀನಿ ನಾನು. ಬಹುಶಃ ನಿಮ್ಗಿದೇ ಕಾರಣಕ್ಕೆ ಸಾಹಿತ್ಯನೂ ಜಾಸ್ತಿ ಇಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕಥೆಯನ್ನು ಬರೆಯೋವಾಗ್ಲೂ ಕಾದಂಬರಿ ಬರೆಯೋವಾಗ್ಲೂ ನಾವಾಗಿರಲ್ಲ. ಹೌದು. ಇದೆಲ್ಲದ್ರ ಜೊತೆ ನೀವು ಒಬ್ಬ ಫೋಟೋಗ್ರಾಫರ್, ಟ್ರಾವೆಲರ್, ಸ್ವಯಂ ಸೇವಕರಾಗಿ ಸಾಕಷ್ಟು ಸಮಾಜ ಸೇವಾ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡ್ತಿರ್ತೀರ. ಬದುಕಿನ ನಾನಾ ಆಯಾಮಗಳಲ್ಲಿ ಈ ರೀತಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ನಿಮಗೆ? ಈ ಸ್ವಯಂ ಸೇವಕ ಕಾರ್ಯಗಳು ಅಂತಂದಾಗ ನಂಗೆ ಅದೊಂದು ಸಣ್ಣ ಜವಾಬ್ದಾರಿ. ನಮ್ಮದು ಇನ್ನೊಂದು ದೃಷ್ಟಿಕೋನದಲ್ಲಿ, ಇನ್ನೊಂದು ಆಯಾಮದಲ್ಲಿ ಒಂದು ವಿಷಯನ ನೋಡೋದಕ್ಕೆ ಅವಕಾಶ ಇರುವಂಥದ್ದು. ಟ್ರಾವೆಲ್ ಅಂತ ಬಂದಾಗಲೂ ಹಾಗೆ ಆಗೋದು. ನಾವು ಇನ್ನೆಲ್ಲೋ ಹೋದಾಗ ಅಲ್ಲಿಯ ಒಂದು ಕಥೆ, ಅಲ್ಲಿಯ ಒಂದು ವಿಶೇಷತೆ, ಇವೆಲ್ಲ ನಮಗೆ ಹೆಚ್ಚು ಮನಸ್ಸಿಗೆ ಹತ್ತಿರ ಆಗುವಂಥದ್ದು. ಅದು ನನ್ನ ಪ್ರಕಾರ ಅವೆಲ್ಲವೂ ಮನುಷ್ಯನನ್ನು ಇನ್ನೊಂದು ಸ್ವಲ್ಪ ಹಂಬಲ್ ಮಾಡುತ್ತೆ. ಯಾವುದನ್ನು ಇದು ನನ್ನ ಕೆಲಸ, ಇದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ನಾನು ಮಾಡಲ್ಲ. ನನಗವೆಲ್ಲ ನನಗೆ ಖುಷಿ ಕೊಡುತ್ತೆ, ಹಾಗಾಗಿ ಮಾಡೋದು. ಖುಷಿಯನ್ನ ಅರಸ್ತಾ ಖುಷಿಗೋಸ್ಕರನೇ ಖುಷಿಯಾಗಿ ಬದುಕ್ತಾ ಇದ್ದೀರಾ. ಪದಚಿಹ್ನ ಅವರೇ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮಗೆ ನಮ್ಮ ಆಕಾಶವಾಣಿ ಬೆಂಗಳೂರು ಕಡೆಯಿಂದ ಪ್ರೀತಿಯ ಧನ್ಯವಾದ. ಧನ್ಯವಾದಗಳು. ಕೇಳುಗ್ರೆ, ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸ್ತಾ ಇದ್ದೀವಿ ಜನಪದ ಗೀತೆಗಳ ಜೊತೆಯಾಗಿ. ಜನಪದ ಗೀತೆಗಳನ್ನ ಪ್ರಸ್ತುತಪಡಿಸೋದಕ್ಕೆ ಉತ್ಸಾಹಿ ಯುವಕರ ತಂಡವೊಂದು ನಮ್ಮ ಜೊತೆಯಾಗಿದೆ. ನಮಸ್ಕಾರ.
ನಮಸ್ತೆ. ನನ್ನ ಹೆಸರು ಮಿಲಿಂದ ಅಂತ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MSc ಇನ್ ಅಪ್ಲೈಡ್ ಜಿಯಾಲಜಿ ಓದ್ತಾ ಇದ್ದೀನಿ. ನನ್ನ ಹೆಸರು ಪ್ರವೇಕ್ ಎಸ್ ಆಚಾರ್ ಅಂತ. ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಹೆಸರು ವೀಣಾ. ನಾನು ಓದಿದ್ದು BCom. ಸದ್ಯಕ್ಕೆ ನಾನೀಗ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದೇನೆ. ನನ್ನ ಹೆಸರು ಗಿರೀಶ್ ಅಂತ. ನಾನು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೀಗ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಗಾಯನ ಆರಂಭವಾಗ್ತಿದೆ. ಮೊದಲಿನ ಗೀತೆ ಮಂಟೇಸ್ವಾಮಿಯವರ ಕುರಿತಕ್ಕಂತಹ ಒಂದು ಜನಪದ ಗೀತೆ. ಗಜಮುಖನೆ ಗರ್ಭಶ್ರೀ ಗಣನಾಥ ಅವದವದು ಗಜಮುಖನೆ ಗರ್ಭಶ್ರೀ ಗಣನಾಥ ಅವದವದು ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಸಿದ ಶಿವನ ಕುಮಾರ ಅವದವದು ವಿದ್ಯದಾಯಕ ಕೊಡು ಎನಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ನನ್ನ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ನನ್ನ ಪರಂಜ್ಯೋತಿ ಬನ್ಯೋ ಮಂಟೇದ ಲಿಂಗು ಬನ್ಯೋ ಮಂಟೇದ ಒಡೆಯ ಬನ್ಯೋ ಮಂಟೇದ ಲಿಂಗು ಬನ್ಯೋ ಮಂಟೇದ ಒಡೆಯ ಬನ್ಯೋ ಅಯ್ಯಪ್ಪದವ ನಾಡೋ ನಾಲ್ಗೆ ಮ್ಯಾಲೆ ಬಂದದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಹನ್ನೆರಡು ಕಂಡುಗ ಭಂಗಿ ಸೊಪ್ಪ ತರಿಸಿ ಆರು ಕಂಡುಗ ಹಸಿ ಸುಣ್ಣ ಬೆರೆಸಿ ಅಯ್ಯ ಸಿದ್ಧಪಡಿಸಿದ ರಸವು ಅದು ನಾಗರಾಜನ ವಿಸವು ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಲಿಂಗಯ್ಯ ನೀವೇ ಬನ್ಯೋ ಅಯ್ಯ ಬಾರದ ಪವಾಡಕ್ಕೆಲ್ಲ ಬಂದದಗೋ ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಲಿಂಗಯ್ಯ ನೀವೇ ಬನ್ಯೋ ಆದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ಅರಮನೆಯ ಜ್ಯೋತಿ ಗುರುಮನೆಯ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಬಲ್ಲಿಗರ ಮನೆಗೂ ನೀ ಜ್ಯೋತಿ ಹೆತ್ತ ಮನೆಗೂ ನೀ ಜ್ಯೋತಿ ಸತ್ತವರ ಮನೆಗೂ ನೀ ಜ್ಯೋತಿ ತಿಪ್ಪೆ ಮೇಲೆ ಮಡಗಿದರು ಭಿನ್ನ ಭೇದವಿಲ್ಲದೆ ಉರಿವಂತ ಪರಂಜ್ಯೋತಿ ಗುರುವೇ ಮಾಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಗಾರುಡಿಕಾರರ ಗಂಡ ಗಾರುಡಿಕಾರರ ಕಂಡ ಬೂದಿಕಾರರ ಕಂಡ ಭೂಲೋಕದ ಗಂಡ ಬೂದಿ ಮುಚ್ಚಿದ ಕೆಂಡ ದುಡ್ಡು ನನ್ನದೆನ್ನೋರ್ನ ಒದ್ದು ಕೆಡಗಲು ಬಲ್ಲೆ ಎಲ್ಲ ನನ್ನದೆನ್ನೋರ್ನ ಎದೆಗೆ ಶೂಲವಾಗಬಲ್ಲೆ ಅಯ್ಯ ನಾನು ನನ್ನದು ಎನ್ನುವವರ ನಿರ್ನಾಮ ಮಾಡಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ
ಪೂರ ಮಿರಲೆ ಸಾಲಿಗ್ರಾಮ ಎಳತೊರೆಯ ಚಂದ್ರಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ಹಿರಿಯ ಚನ್ನಜಮ್ಮ ತೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಬಪ್ಪೆಗೌಡಪುರ ಗಂಗೇರವರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಹಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಗುರುಲಿಂಗಯ್ಯ ದಯ ಮಾಡೋ ಗುರುಲಿಂಗಯ್ಯ ದಯ ಮಾಡೋ ಮುಂದಿನ ಹಾಡು ಸೋಮಚೋಮನ ಕುಣಿತದ ಸಂದರ್ಭದಲ್ಲಿ ಆ ಸೋಮನ ಕುಣಿತದ ಗೊಂಬೆಯನ್ನು ಕೆಳಗಿಳಿಸಿದಾಗ ವಿಶ್ರಾಮದ ಸಮಯದಲ್ಲಿ ಹಾಡುವಂಥ ಹಾಡು, ವಿಭಿನ್ನವಾದಂಥ ಹಾಡು ತಾಲಿಲ್ಲ ಇಲ್ಲಿಲ್ಲ ಇಲ್ಲೋ ಅಂತ. ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ 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 ದಂಡೆವು ಸ್ವಾಮಿ ದಂಡೇವಯ್ಯ ದಂಡೆದು ನಾವು ಬಂದೇವಯ್ಯ ದಂಡೆವು ಸ್ವಾಮಿ ಬಂದೇವಯ್ಯ ದಂಡೆದು ನಾವು ಬಂದೇವಯ್ಯ ದಂಡೆವು ನನ್ ಸ್ವಾಮಿ ದಂಡೆವು ನಂದೊರೆಯ ನನ್ ಕೈಯ ಕತ್ತಿಗೆ ದಂಡೇವಯ್ಯ ದಂಡೆವು ನನ್ ಸ್ವಾಮಿ ದಂಡೆವು ನಂದರೆ ನನ್ನ ಕೈಯ ಕತ್ತಿಗೆ ದಂಡವಯ್ಯ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಕುಂತು ಕುಂಡಲ್ ಗೆದ್ದೆ ನಿಂತು ಮಾಗಡಿ ಗೆದ್ದೆ ಮಾತಲ್ಲಿ ಗೆದ್ದೆ ಮಧುರೇಯ ಕುಂತು ಕುಣಿಗಲ್ ಗೆದ್ದೆ ನಿಂತು ಮಾಡಿ ಗೆದ್ದೆ ಮಾತಲ್ಲಿ ಗೆದ್ದೆ ಮಧುರೆಯ ಮಾತಲ್ಲಿ ಗೆದ್ದೆ ಮಧುರೆ ಹೊನ್ನಮ್ಮನ ಜಾತ್ರೆಯಲ್ಲಿ ಗೆದ್ದೆ ಗೌಣಾವ ಮಾತಲ್ಲಿ ಗೆದ್ದೆ ಮದುವೆ ಹೊನ್ನಮ್ಮನ ಜಾತ್ರೆಯಲ್ಲಿ ಗೆದ್ದೆ ದೌಣಾವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಗದ್ದುಗೆ ಮ್ಯಾಲಿಂದ ಎದ್ದಾರು ವೀರಣ್ಣ ಎದ್ದಾರೆ ನಿನ್ನ ಶಿವನಾಣೆ ಗದ್ದುಗೆ ಮ್ಯಾಲಿಂದ ಎದ್ದಾರು ವೀರಣ್ಣ ಎದ್ದಾರೆ ನಿನ್ನ ಶಿವನಾಣೆ ಎದ್ದಾರೆ ನಿನ್ನ ಶಿವನಾಣೆ ಶಿರದ ಮಗ್ಗು ಬಂದಾವೆ ಮುಡಿಬಾರಯ್ಯ ಎದ್ದಾರೆ ನಿನ್ನ ಶಿವನಾಣೆ ಶಿವರಾದ ಮಗ್ಗು ಬಂದಾವೆ ಮುಡಿಬಾರಯ್ಯ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ನೋಡಿದ್ರೆ ನೋಡ್ಬೇಕು ಮೂಡಲ ಶಿವಗಂಗೆ ಕೊಡುಗಲ್ಲತ್ತಿ ಬಸವಾನ ನೋಡಿದ್ರೆ ನೋಡ್ಬೇಕು ಮೂಡಲ ಶಿವಗಂಗೆ ಕೊಡುಗಲ್ಲತ್ತಿ ಬಸವಾನ ಕೊಡುಗಲ್ಲತ್ತಿ ಬಸವಾನ ನೋಡಿದ್ರೆ ಮಾಡಿದ ಪಾಪ ಪರಿಹಾರ ಕೊಡುಗಲ್ಲತ್ತಿ ಬಸವಾನ ನೋಡಿದ್ರೆ ಮಾಡಿದ ಪಾಪ ಪರಿಹಾರ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ದಂಡು ಬಂದಂಡು ಬೆಂಗಳೂರು ಬೆದರಿತ್ತು ದಂಡಲ್ಲ ಕಾಣೋ ದಳವಾಯಿ ದಂಡು ಬಂದಂಡು ಬೆಂಗಳೂರು ಬೆದರಿತು ದಂಡಲ್ಲ ಕಾಣೋ ದಳವಾಯಿ ದಂಡಲ್ಲ ಕಾಣೋ ದಳವಾಯಿ ಒಂದಮ್ಮನ ಬಣ್ಣಕ್ಕೋದೋರು ಬರ್ತಾರಯ್ಯ ದಂಡಲ್ಲ ಕಾಣೋ ದಳವಾಯಿ ಒಂದಮ್ಮನ ಬಣ್ಣಕ್ಕೋದೋರು ಬರ್ತಾರಯ್ಯ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಚಾಪ್ತಿಗೆ ಒತ್ಕೊಂಡು ಮೈಯೆಲ್ಲ ಗಂಟಾದು ಎಷ್ಟೊತ್ತಿಗೆ ನಿನ್ನ ಐಬೋಗ ಚಾತಿಗೆ ಒತ್ಕೊಂಡು ಮೈಯೆಲ್ಲ ಗಂಟಾದು ಎಷ್ಟೊತ್ತು ನಿನ್ನ ಐಬೋಗ ಎಷ್ಟೊತ್ತು ನಿನ್ನ ಐಬೋಗ ದೂತಣ್ಣ ಇನ್ನಾದ್ರೂ ನಮ್ಮ ಮೇಲೆ ದಯ ತೋರು ಎಷ್ಟೊತ್ತು ನಿನ್ನ ಐಬೋಗದು ತನ್ನ ಇನ್ನಾದ್ರೂ ನಮ್ಮ ಮೇಲೆ ದೈತೋರು ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ ಶಿವ ತಾಲಿಲ್ಲೋ ಇಲ್ಲಿಲ್ಲೋ ಇಲ್ಲೋ 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 ತಾಲಿ
ಮುಂದಿನ ಗೀತೆ ದೊರಕೆ ದೊಡ್ಡವರ ಮೇಲಿರುವಂಥ ತಿಂಗಾಳು ಮುಳಗಿದವು. ಈ ಎಡಗಾಡೆ ಕಂಡಾಯ ಬಲಗಾಡೆ ತಂಬೂರಿ, ಎಡಗಾಡೆ ಕಂಡಾಯ ಬಲಗಾಡೆ ತಂಬೂರಿ, ಮಧ್ಯ ನಿಂತವರೇ ಮಾಯಕಾರ ಬಾಳೆ ಬಾಗಿದವೋ, ಮಧ್ಯ ನಿಂತವರೇ ಮಾಯಕಾರ ಬಾಳೆ ಬಾಗಿದವೋ, ಮಧ್ಯ ನಿಂತವರೇ ನಮ್ಮ ಪರಂಜ್ಯೋತಿ ಮಾಯಕಾರ, ಮಧ್ಯ ನಿಂತವರೇ ನಮ್ಮ ಪರಂಜ್ಯೋತಿ ಮಾಯಕಾರ, ಅವ್ರ ಪಾದಕ್ ಮಂಗಳಾರತಿ ಬೆಳಗುತ್ತಾರೆ ಬಾಳೆ ಬಾಗಿದವೋ, ಅವರ ಪಾದಕ್ ಮಂಗಳಾರತಿ ಬೆಳಗುತ್ತಾರೆ ಬಾಳೆ ಬಾಗಿದವೋ, ಯಾಕಪ್ಪ ಮಾಯಕಾರ ಕೋಪವು ನಮ್ಮ ಮ್ಯಾಲೆ, ಯಾಕಪ್ಪ ಮಾಯಕಾರ ಕೋಪವು ನಮ್ಮ ಮ್ಯಾಲೆ, ನಮ್ಮ ಬಡವರ ಮ್ಯಾಲೆ ದಯವಿರಲಿ ಬಾಳೆ ಬಾಗಿದವೋ, ನಮ್ಮ ಬಡವರ ಮ್ಯಾಲೆ ದಯವಿರಲಿ ಬಾಳೆ ಬಾಗಿದವೋ, ಗಾಳು ಮುಳ್ಳುಗಿದ್ದವೋ ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ದರಿಗೆ ದೊಡ್ಡವರ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ದರಿಗೆ ದೊಡ್ಡವರ ಪೂಜೆಗೆಂದು ಬಾಳೆ ಬಾಗಿದವೋ, ಮಲ್ಲಿಗೆ ಹೂ ನಾಂಗೆ ಚೆಲ್ಲಿತು ನಿನ್ನ ಪರುಸೆ, ಮಲ್ಲಿಗೆ ಹೂ ನಾಂಗೆ ಚೆಲ್ಲಿತು ನಿನ್ನ ಪರುಸೆ, ಚೆಲ್ಲಾಟಗಾರ ಮಾಯಕಾರ ಬಾಳೆ ಬಾಗಿದವೋ, ನಮ್ಮ ಚೆಲ್ಲಾಟಗಾರ ಮಾಯಕಾರ ಬಾಳೆ ಬಾಗಿದವೋ, ಚೆಲ್ಲಾಟಗಾರ ನಮ್ಮ ಪರಂಜ್ಯೋತಿ ಮಾಯಕಾರ, ಚೆಲ್ಲಾಟಗಾರ ಪರಂಜ್ಯೋತಿ ಮಾಯಕಾರ, ಚೆಲ್ಲಿತು ನಿಮ್ಮ ಜಾಗ ಪರುಸೆ ಬಾಳೆ ಬಾಗಿದವೋ, ಚೆಲ್ಲಿತು ನಿಮ್ಮ ಜಾಗ ಪರುಸೆ ಬಾಳೆ ಬಾಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ದರಿಗೆ ದೊಡ್ಡವರ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ದರಿಗೆ ದೊಡ್ಡವರ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ದರಿಗೆ ದೊಡ್ಡವರ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ದರಿಗೆ ದೊಡ್ಡವರ ಪೂಜೆಗೆಂದು ಬಾಳೆ ಬಾಗಿದವೋ. ಕೊನೆಯ ಗೀತೆ ನಂಜುಂಡೇಶ್ವರನ ಕುರಿತಾದಂಥ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ, ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ, ದಾಸವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ದಾಸವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ದಾಸವಾಳದ ಹೂವ
ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ ಹೂಬಾಡಿ ಹೋಯಿತಯ್ಯ ನಂಜುಂಡ ಎದ್ದು ಬಾರಯ್ಯ ಮನೆಗೆ, ನಂಜುಂಡ ಎದ್ದು ಬಾರಯ್ಯ ಮನೆಗೆ. ಕರನಾಟ ಸೀಮೆದವನೇ ನಂಜುಂಡ ಕರಪೂರ ವೀಳ್ಯದವನೇ, ಕರನಾಟ ಸೀಮೆದವನೇ ನಂಜುಂಡ ಕರಪೂರ ವೀಳ್ಯದವನೇ. ನಿನ್ನ ಕರುಣೆ ತಪ್ಪಿದ್ಮ್ಯಾಲೆ ನಂಜುಂಡ ಪರದೇಸಿ ನಾನಾದೆನೋ, ನಂಜುಂಡ ಪರದೇಸಿ ನಾನಾದೆನೋ, ಪರದೇಸಿ ನಾನಾದೆನೋ ನಂಜುಂಡ ಪರಪಂಚ ನನಗ್ಯಾತಕೋ, ಪರದೇಸಿ ನಾನಾದೆನೋ ನಂಜುಂಡ ಪರಪಂಚ ನನಗ್ಯಾತಕೋ, ಪರಪಂಚ ನನಗ್ಯಾತಕೋ ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ, ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ. ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ, ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ, ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿದ್ದಿ, ನಂಜುಂಡ ಕೆಂಬತ್ತಿನೆಲ್ಲ ಬೀತಿ. ಮೂಡಾಲ ಸೀಮೆದವನೇ ನಂಜುಂಡ ಮುತ್ತಿನ ಹಾರದವನೇ, ಮೂಡಾಲ ಸೀಮೆದವನೇ ನಂಜುಂಡ ಮುತ್ತಿನ ಹಾರದವನೇ, ಬಡಗಲ ಸೀಮೆದವನೇ ನಂಜುಂಡ ಬಯಲಾದ ರೂಪದವನೇ, ನಂಜುಂಡ ಬಯಲಾದ ರೂಪದವನೇ. ಸಾಲು ತೆಂಗಿನ ಮರ ನಂಜುಂಡ ಮೇಲೆ ನಂಜಾನ ಗುಡಿಯೋ, ಸಾಲು ತೆಂಗಿನ ಮರ ನಂಜುಂಡ ಮೇಲೆ ನಂಜಾನ ಗುಡಿಯೋ, 14 ಪರದಕ್ಷಿಣ ನಂಜುಂಡ 14 ಕಿರು ದಕ್ಷಿಣ, ನಂಜುಂಡ 14 ಕಿರು ದಕ್ಷಿಣ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಧನ್ಯವಾದ. ಜಾನಪದ ಗೀತೆಗಳ ಸೊಗಡನ್ನ ಉಣಬಡಿಸಿದ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ, ಪತ್ರಕರ್ತ ಪದಚಿಹ್ನ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ನಂತರ ಪ್ರಸ್ತುತಪಡಿಸಲಾದ ಜನಪದ ಗೀತೆಗಳ ಗಾಯನದಲ್ಲಿ ಭಾಗವಹಿಸಿದವರು ಮಿಲಿಂದ ಎಸ್ ಮ್ಯಾಗೇರಿ, ಗಿರೀಶ್ ವಿ, ವೀಣಾ, ಪ್ರವೇಕ ಎಸ್ ಆಚಾರ್. ಕಾರ್ಯಕ್ರಮದ ನಿರೂಪಣೆ ಮಮತಾ, ನಿರ್ಮಾಣ ಜ್ಯೋತಿದಾಸ್. ಇದು